ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋ ಬೆಳಿಗ್ಗೆ ಹಾಗೆ ಸಂಜೆದಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ ಅಂತ ಅಕ್ಕಿ ರೊಟ್ಟಿ ಮಾಡ್ತಿದ್ರು, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಮಾಡ್ತೀನಿ, ಬಟ್ ಇವತ್ತು ಅಮ್ಮ ಮಾಡ್ತಿದ್ರು, ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕು. ಅಕ್ಕಿ ಹಿಟ್ಟು ಹಾಕಿ ನೀರನ್ನು ಕುದಿಯೋಕೆ ಬಿಡಬೇಕು. ನಾರ್ಮಲ್ ಆಗಿ ನಾವು ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ಲ, ಆ ಥರನೇ ಇದನ್ನು ಕೂಡ. ಕೆಲವರು ಬೇರೆ ಬೇರೆ ರೀತಿ ಅಕ್ಕಿ ರೊಟ್ಟಿ ಕೂಡ ಮಾಡ್ತಾರೆ, ಆದರೆ ನಾವು ಕೈಯಲ್ಲೇ ತಟ್ಕೊಳ್ಳೋದು. ಹೇಗೆ ಮಾಡ್ತೀವಿ ಅಂತ ಫುಲ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀರು ಕುದಿ ಬರುವಾಗ ಅದಕ್ಕೆ ನಾವು ಅಕ್ಕಿ ಹಿಟ್ಟು ಹಾಕೋಬೇಕು. ನಾರ್ಮಲ್ ಮುದ್ದೆ ಎಲ್ಲ ಮಾಡ್ತೀವಲ್ಲ, ಆ ಥರನೇ ಇದು ಕೂಡ. ನಾವು ಅಳತೆ ಎಲ್ಲ ಇಟ್ಕೊಂಡು ಮಾಡಲ್ಲ, ಅಂದಾಜಿಗೆ ಮಾಡ್ತೀವಿ. ಮಾಡಿ ಮಾಡಿ ಅಭ್ಯಾಸ ಇರುತ್ತಲ್ಲ, ಹಾಗಾಗಿ ಹಾಗೇನೆ ಹಿಟ್ಟನ್ನು ನೀರನ್ನೆಲ್ಲ ಹಾಕೋದು. ಹಿಟ್ಟು ಹಾಕಿ ಆದಮೇಲೆ ಕ್ಲೋಸ್ ಮಾಡಿ ಬೇಯೋಕೆ ಬಿಡಬೇಕು. ಆಮೇಲೆ ಒಂದ್ಸಲಿ ಅದನ್ನು ಕ್ಲೀನಾಗಿ ತಿರುಗಿಸ್ಕೋಬೇಕು. ಒಂದ್ಸಲಿ ತಿರುಗಿಸಿ ಆದಮೇಲೆ ಮತ್ತೆ ಅದನ್ನು ಬೇಯೋಕೆ ಇಡಬೇಕು ಸ್ಟವ್ ಮೇಲೆ. ಅದು ಬೆಂದಾಗಿದೆ ಅಂದಮೇಲೆ ಅದನ್ನು ಕೆಳಗೆ ಇಳಿಸ್ಕೊಬೇಕು. ಅದು ಕೆಳಗೆ ಇಳಿಸ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಜಾಸ್ತಿ ತಣ್ಣಗಾದರೆ ಅದನ್ನು ರೊಟ್ಟಿ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ತಟ್ಟೆ ತೊಗೋಬೇಕು. ಆಮೇಲೆ ನಾವು ಹಿಟ್ಟನ್ನು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಪೂರ್ತಿ ಅದಕ್ಕೆ ಹಾಕೊಬೇಕು. ಫಸ್ಟಿಗೆ ನೀರು ಹಾಕಿ ಹಿಟ್ಟು ಸ್ವಲ್ಪ ಹಾಕ್ದಾಗೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಹೇಳಕ್ಕೆ ಮರ್ತೋಯ್ತು. ಇನ್ನು ಒಂದು ತಟ್ಟೆಗೆ ಹಿಟ್ಟನ್ನೆಲ್ಲ ಹಾಕೊಂಡಾದ್ಮೇಲೆ ಸೈಡಿಗೆ ಒಂದು ಸ್ವಲ್ಪ ನೀರು ಇಟ್ಕೊಬೇಕು. ಅದು ಸ್ವಲ್ಪ ಬಿಸಿ ಇರುತ್ತಲ್ವ, ಹಾಗಾಗಿ ಕೈಯನ್ನು ನೀರು ಮಾಡಿಕೊಂಡು ಅದನ್ನು ಕ್ಲೀನಾಗಿ ನಾದ್ಕೋಬೇಕು. ಕ್ಲೀನಾಗಿ ಕೈಯನ್ನು ಸ್ವಲ್ಪ ನೀರು ಮಾಡಿಕೊಂಡು ಕ್ಲೀನಾಗಿ ನಾದ್ಕೋಬೇಕು, ಫುಲ್ಲು ಕ್ಲೀನಾಗಿ. ನಮ್ಮ ಸೈಡ್ ಹೇಗಂದರೆ ಅಕ್ಕಿ ರೊಟ್ಟಿ, ನೀರು ದೋಸೆ, ಕಡುಬು ಇದೆಲ್ಲ ಮಾಡೇ ಮಾಡ್ತಾರೆ. ಮನೇಲಿ ಜಾಸ್ತಿ ಅಕ್ಕಿ ರೊಟ್ಟಿ, ಅಪ್ಪನಿಗೆ ಇರಲೇಬೇಕು ಅಕ್ಕಿ ರೊಟ್ಟಿ. ಕೆಲವೊಂದ್ಸಲಿ ಮಾತ್ರ ಮಾಡಲ್ಲ, ಇಲ್ಲ ಡೈಲಿ ಅಕ್ಕಿ ರೊಟ್ಟಿ ಇದ್ದೇ ಇರುತ್ತೆ. ಕೆಲವರು ಅದನ್ನು ಒಂದು ಪ್ಲಾಸ್ಟಿಕ್ ಹಾಕಿಬಿಟ್ಟು ತಟ್ಕೋತಾರೆ ಕ್ಲೀನಾಗಿ. ಅಂದರೆ ನಾವು ಉಬ್ಬಿಟ್ಟೆಲ್ಲ ಮಾಡ್ತೀವಲ್ಲ, ಆ ಥರ ಮಾಡ್ಕೊಳ್ತಾರೆ. ಆದರೆ ನಾವು ಆ ಥರ ಮಾಡಲ್ಲ. ಇವಾಗ ನಾನೇ ಅಕ್ಕಿ ರೊಟ್ಟಿ ತಟ್ತಾ ಇದ್ದೀನಿ. ನಾವು ಹಿಟ್ಟನ್ನೆಲ್ಲ ಕ್ಲೀನಾಗಿ ನಾದ್ಕೊಂಡಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ಒಂದು ಉಂಡೆ ಆಗೋಷ್ಟು ತೊಗೊಂಡಿದ್ದೀನಿ. ಇವಾಗ ಅದನ್ನು ಕ್ಲೀನಾಗಿ ತಿರ್ಗಾ ನಾದ್ಕೊಳ್ತೀನಿ ನಾನು. ತಟ್ಟೆನ ನಾವು ಕೆಳಗೆ ನೀರು ಮಾಡ್ಕೊಳ್ತಿರ್ಬೇಕು, ಇಲ್ಲಾಂದರೆ ಅದು ಅಂಟ್ತಿರುತ್ತೆ. ಆಮೇಲೆ ತಟ್ಟೆಲಿ ಅಂಟ್ಕೊಂಡಿರುತ್ತಲ್ಲ ಹಿಟ್ಟೆಲ್ಲ, ಅದು ಕೂಡ ಕ್ಲೀನಾಗಿ ತೆಕ್ಕೋಬೇಕು. ಇಲ್ಲಾಂದರೆ ರೊಟ್ಟಿ ತಟ್ಟೋಕ್ಕಾಗೋದಿಲ್ಲ, ಕಿತ್ತೋಗುತ್ತೆ. ಹಾಗಾಗಿ ಕ್ಲೀನಾಗಿ ಅದನ್ನೆಲ್ಲ ತೆಕ್ಕೊಂಡು ನೀರಲ್ಲಿ ಒಂದ್ಸಲಿ ಕ್ಲೀನಾಗಿ ಸಾವ್ರ್ಕೋಬೇಕು. ಹೇಗೆ ನಾನು ಅಕ್ಕಿ ರೊಟ್ಟಿ ತಟ್ತಾ ಇದ್ದೀನಿ ಅಂತ ನೀವು ನೋಡಿ. ಇದು ಜಾಸ್ತಿ ಕೂಡ ಮಾಡೋಕ್ಕಾಗಲ್ಲ, ಕೈ ನೋವು ಬಂದುಬಿಡುತ್ತೆ ಬೇಗ. ಆದರೆ ಆಗಿನ ಕಾಲದಲ್ಲೆಲ್ಲ ಮನೆಯಲ್ಲಿ ಅಷ್ಟು ಜನ ಎಲ್ಲ ಇರ್ತಿದ್ರು, ಡೈಲಿ ಅಕ್ಕಿ ರೊಟ್ಟಿನೇ ಆಗಬೇಕಿತ್ತು. ಒಂದು ಮನೇಲಿ ಜಾಸ್ತಿ ಜನ ಇರ್ತಿದ್ರು ಆವಾಗಿನ ಕಾಲದಲ್ಲಿ. ಎಲ್ರಿಗೂ ಗೊತ್ತೇ ಇರುತ್ತೆ, ಒಂದು 10-20 ಜನ ಎಲ್ಲ ಇರ್ತಿದ್ರು. ಅವಾಗ ಒಬ್ಬರೇ ಈ ಥರ ಅಕ್ಕಿ ರೊಟ್ಟಿ ತಟ್ಟಬೇಕಂದ್ರೆ ಎಷ್ಟು ಕೈ ನೋವು ಬರ್ತಿತ್ತು, ನೀವು ಯೋಚನೆ ಮಾಡಿ. ಆವಾಗಿನವರೆಲ್ಲ ಇದೇ ಥರ ಫುಲ್ಲು ರೊಟ್ಟಿನೂ ಕೈಯಲ್ಲೇ ತಟ್ಕೊಳ್ತಿದ್ರು, ತುಂಬಾ ಚೆನ್ನಾಗಿ ಬರ್ತಿತ್ತು. ಈಗ ನಾನು ಕೈಯಲ್ಲೇ ತಟ್ಕೊಳ್ತಿದ್ನಲ್ಲ, ಆಚೆ ಕೈಯಿಂದ ಈಚೆ ಕೈಗೆ ಪೂರ್ತಿ ಕೂಡ ರೊಟ್ಟಿ ಅದೇ ಥರ ತಟ್ಕೋಬೋದು, ಆದರೆ ಬೇಗನೆ ಕೈ ನೋವು ಬಂದುಬಿಡುತ್ತೆ. ಹಾಗಾಗಿ ನಾನು ಆ ಥರ ತಟ್ಕೊಂಡಾದ್ಮೇಲೆ ತಟ್ಟೆಗೆ ಸ್ವಲ್ಪ ನೀರು ಸಾವ್ರಿ ಕೆಳಗೆ ಈ ಥರ ತಟ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಇದೇ ಥರ ಫುಲ್ ತಟ್ಕೋಬೋದು. ಅಲ್ಲೇನಾದರೂ ಸ್ವಲ್ಪ ಕಿತ್ತೋದ್ರೂ ಕೂಡ ನಾವು ನೀರು ತೊಗೊಂಡು ಕೈಯಲ್ಲಿ ಹಾಗೆ ತಟ್ಕೊಂಡ್ರೆ ಏನೂ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಆಮೇಲೆ ರೊಟ್ಟಿ ಕೂಡ ಶೇಪ್ ಬರಲಿಲ್ಲ ಅಂದರೆ ಕ್ಲೀನಾಗಿ ಸೈಡಲ್ಲಿ ನಾವು ಶೇಪ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಹೇಗೆ ಮಾಡ್ತಾಯಿದ್ದೀನಿ ಆ ಥರ ರೌಂಡ್ ಶೇಪಲ್ಲೇ ಬರುತ್ತೆ. ಆ ಥರ ಮಾಡಿಕೊಂಡ್ರೆ ಈ ಥರ ತಟ್ಕೊಂಡಾದ್ಮೇಲೆ ಹೆಂಚಿನ ಮೇಲೆ ಹಾಕಿ ಕಾಯಿಸ್ಕೊಳ್ಳೋದು ಅಷ್ಟೇ. ಅದಕ್ಕೆ ಎಣ್ಣೆ ಏನೂ ಹಾಕೋದಿಲ್ಲ. ಮಾಮೂಲಿ ನಾವು ಚಪಾತಿ ಹೇಗೆ ಕಾಯಿಸ್ಕೊಳ್ತೀವಿ ಅದೇ ಥರ ಕಾಯಿಸ್ಕೊಳ್ಳೋದು, ಬಟ್ ಎಣ್ಣೆ ಏನೂ ಹಾಕೋದಿಲ್ಲ ಅಷ್ಟೇ. ಈ ಥರ ಕಾಯಿಸಿ ಆದಮೇಲೆ ಕೆಂಡದಲ್ಲೂ ಕೂಡ ಸುಟ್ಕೊಳ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ ಕೆಂಡದಲ್ಲಿ ಸುಟ್ಟಾಗ. ಇದನ್ನು ನಾವು ಮಾಮೂಲಿ ಒಲೆ ಇದ್ದಾಗ ಸುಡ್ತಾ ಇದ್ವಿ, ಈಗ ಸ್ಟ್ಯಾಂಡ್ ಒಲೆ ಆಗಿದೆ, ಹಾಗಾಗಿ ಸುಡೋಕ್ಕಾಗೋದಿಲ್ಲ. ಸೈಡ್ ಫುಲ್ ಕೆಂಡದಲ್ಲಿ ಸುಟ್ಟಾಗ ತುಂಬಾ ಟೇಸ್ಟಾಗಿರುತ್ತೆ. ಇದು ನಾನ್ ವೆಜ್ಜಿಗೆ ತುಂಬಾ ಚೆನ್ನಾಗಾಗುತ್ತೆ. ಫಿಶ್ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಚಿಕನಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾನ್ ವೆಜ್ ತಿನ್ನಲ್ಲ ಅಂದರೆ ಕಾಯಿ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಾರ್ಮಲಾಗಿ ತರಕಾರಿ ಪಲ್ಯ, ಬೀನ್ಸ್ ಪಲ್ಯ ಈ ಥರನೂ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೋಬೋದು. ನಾನು ಹೇಗೆ ತೋರಿಸಿದ್ನೋ ಅದೇ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈವನ್ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದ್ರೂ ಈ ಥರ ನಾನು ಹೇಗೆ ತೋರಿಸಿದೆ ಆ ಥರ ತಟ್ಕೊಂಡ್ರೆ ನೀವು ಕೂಡ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ. ಇದು ಬೆಳಗಿನ ತಿಂಡಿ ಆಗಿತ್ತು, ರೊಟ್ಟಿ ಹಾಗೆ ಫಿಶ್ ಸಾಂಬಾರ್. ಕಡುಬು ಕೂಡ ಫಿಶ್ಶಿಗೆ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಇವಾಗ ಸಂಜೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೊನ್ನೆನೇ ನಾನು ಲೆಮನ್ನೆಲ್ಲ ಕಟ್ ಮಾಡಿ ಉಪ್ಪಿನಕಾಯಿಗೆ ಅಂತ ಉಪ್ಪನ್ನು ಹಾಕಿ ಇಟ್ಟಿದ್ನಲ್ಲ, ಇವತ್ತು ಅದನ್ನು ರೆಡಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ಅನ್ಕೋಬೋದು ಲಾಸ್ಟ್ ವ್ಲಾಗಲ್ಲೇ ನಾನು ಉಪ್ಪಿಗೆ ಹಾಕಿಟ್ಟಿದ್ದೆ ಅಂತ, ಆದರೆ ನಾನು ಆ ವ್ಲಾಗ್ನ ಯಾವಾಗ ಮಾಡಿದ್ದು ಅಂತ ಅದ್ರಲ್ಲಿ ಹೇಳಿದ್ದೀನಿ. ಹಾಗೆಯೇ ಎಷ್ಟು ಗ್ಯಾಪ್ ಆಗಿದೆ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಅಂತ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಅದನ್ನು ಉಪ್ಪಿಗೆ ಹಾಕಿಟ್ಟು ಒಂದು 5 to 6 days ಆಗಿದೆ. ಅಷ್ಟು ದಿನ ಸಾಕಾಗುತ್ತೆ. ಚೆನ್ನಾಗೇ ಮಾಗಿತ್ತು ನಿಂಬೆಹಣ್ಣು, ಹಾಗಾಗಿ
ಇವತ್ತೇ ನಾನು ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಜಾಸ್ತಿ ಏನು ಹಾಕ್ಕೊಳ್ತಿಲ್ವಲ್ಲ, ಸ್ವಲ್ಪನೇ ಹಾಕ್ಕೊಳ್ತಿರೋದಲ್ವ, ಹಾಗಾಗಿ ಇಷ್ಟೇ ದಿನ ಸಾಕು ಅದು ಮಾಗೋಕ್ಕೆ. ಜಾಸ್ತಿ ಏನು ಬೇಡ. ಜಾಸ್ತಿ ಏನಾದರೂ ಇದ್ದಿದ್ರೆ ಸ್ವಲ್ಪ ಜಾಸ್ತಿ ದಿನನೇ ಇಡಬೇಕಿತ್ತು ಅದನ್ನು. ಇನ್ನು ಅದಕ್ಕೇನು ಕೂಡ ನಾನು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತ. ನಾನು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ, ಯಾಕಂದರೆ ನಿಂಬೆಹಣ್ಣು ಮೊದಲೇ ಸ್ವಲ್ಪ ಕಹಿ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಏನು ಮೆಂತ್ಯ ತೊಗೊಳ್ಳಿಕ್ಕೆ ಹೋಗಲಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ನಾನು. ಜಾಸ್ತಿ ಏನು ತೊಗೊಂಡಿಲ್ಲ, ಸ್ವಲ್ಪನೇ ಉಪ್ಪಿನಕಾಯಿ ಹಾಕಿರೋದ್ರಿಂದ ಕ್ವಾಂಟಿಟಿ, ಹಾಗಾಗಿ ನಾನು ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ ಅದಕ್ಕೆ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು, ಅದು ಕೂಡ ನೀರಿರಬಾರ್ದು, ನೀರಿನ ಅಂಶ ಇರಬಾರ್ದು ಯಾವುದ್ರಲ್ಲೂ ಕೂಡ. ನಾವು ತೊಗೊಂಡಿರೋ ಬಾಣಲಿ ಆಗಿರ್ಬೋದು ಅಥವಾ ಸ್ಪೂನ್ ಆಗಿರ್ಬೋದು, ಯಾವುದ್ರಲ್ಲೇನು ನೀರು ಇರಬಾರ್ದು. ಕ್ಲೀನಾಗಿ ಅದನ್ನು ಡ್ರೈ ಮಾಡಿಬಿಟ್ಟು ನಾನು ಅದಕ್ಕೆ ಮೆಂತ್ಯ ಹಾಗೆ ಸಾಸಿವೆ ತೊಗೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಕ್ಲೀನಾಗಿ ಹುರ್ಕೊಂಡಿದ್ದೀನಿ. ಕೆಲವರು ಇದನ್ನು ಬೇರೆ ಥರನೂ ಮಾಡ್ತಾರೆ, ಇದಕ್ಕೆ ಜೀರಿಗೆ, ಸೋಂಪು ಇದನ್ನೆಲ್ಲ ಹಾಕಿ ಮಾಡ್ತಾರೆ. ಬಟ್ ನಾನು ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾವು ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ ಮೆಂತ್ಯ ಹಾಗೆ ಸಾಸಿವೆ, ಅದು ಫುಲ್ ಕ್ಲೀನಾಗಿ ತಣ್ಣಗಾಗಬೇಕು. ಸ್ವಲ್ಪನೂ ಬಿಸಿ ಇರಬಾರ್ದು, ಪೂರ್ತಿಯಾಗಿ ಅದು ಕೂಲಾಗಿರಬೇಕು. ಆಮೇಲೆ ಅದನ್ನು ನಾನು ಕುಟ್ಟಣಿಗೆ ತೊಗೊಂಡು ಅದರಲ್ಲೇ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಏನೂ ಇರಲಿಲ್ಲ ಅಲ್ವ, ಹಾಗಾಗಿ ಇದೇ ಸಾಕು. ನೀವೇನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಿದ್ದೀರಂದರೆ ಮಿಕ್ಸಿ ಜಾರಲ್ಲೇ ಮಾಡ್ಕೋಬೋದು. ನನಗೇನು ಜಾಸ್ತಿ ಮಾಡ್ಕೊಳ್ತಿಲ್ಲ ಅಂದ್ಬಿಟ್ಟು ಕುಟ್ಟಣಿಗೆಲೆ ನಾನು ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾವು ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಬೇಗನೆ ಅದು ಪೌಡರ್ ಆಗಿಬಿಡುತ್ತೆ. ಇದನ್ನು ನೀವು ಇಷ್ಟ ಬಂದಾಗೆ ಪೌಡರ್ ಮಾಡ್ಕೋಬೋದು. ಪೂರ್ತಿಯಾಗೂ ಪೌಡರ್ ಮಾಡ್ಕೋಬೋದು, ಇಲ್ಲ ತರಿಯಾಗೂ ಕೂಡ ಪೌಡರ್ ಮಾಡ್ಕೋಬೋದು. ಉಪ್ಪಿನಕಾಯಿಗೆಲ್ಲ ಸ್ವಲ್ಪ ತರಿ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ನಿಮ್ಮ ಇಷ್ಟ ಬಂದಂಗೆ ಹೇಗೆ ಬೇಕೋ ಹಾಗೆ ಪೌಡರ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಕೂಡ ಪೌಡರ್ ಮಾಡ್ಕೋಬೋದು, ಇಲ್ಲದೆ ಸ್ವಲ್ಪ ತರಿಯಾಗಿ ಕೂಡ ಇದನ್ನು ಪೌಡರ್ ಮಾಡ್ಕೋಬೋದು. ನಿಮ್ಮ ಇಷ್ಟದಾಗಿ ಮಾಡ್ಕೊಳ್ಳಿ, ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಒಗ್ಗರಣೆಗೆ ಅಂತ ನಾನು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಅದಕ್ಕೇನೆ ಬೆಳ್ಳುಳ್ಳಿ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ನಾನು ಬೆಳ್ಳುಳ್ಳಿ ಹಾಕಿ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಆಮೇಲೆ ಹಿಂಗೆ ಹಾಕಿದ್ದೀನಿ. ಇದಕ್ಕೆ ಕೆಲವರು ಒಗ್ಗರಣೆಗೆ ಕರಿಬೇವು ಕೂಡ ಹಾಕ್ತಾರೆ, ಕೆಲವರು ಬೆಳ್ಳುಳ್ಳಿ ಹಾಕೋದಿಲ್ಲ. ಆದರೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಕೆಲವರು ಅದಕ್ಕೆ ಬರೀ ಎಣ್ಣೆ, ಸಾಸಿವೆ ಹಾಗೆ ಹಿಂಗು ಇಷ್ಟನ್ನೇ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾರೆ. ಕೆಲವರು ಬೆಳ್ಳುಳ್ಳಿನೂ ಹಾಕೋದಿಲ್ಲ, ಕರಿಬೇವು ಹಾಕೋದಿಲ್ಲ. ಕೆಲವರು ಬರೀ ಕರಿಬೇವು ಹಾಕ್ತಾರೆ, ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ. ಇದು ನಿಂಬೆ ಹಣ್ಣಿಂದು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಈ ಸೀಸನಲ್ಲಿ ನಿಂಬೆ ಹಣ್ಣು ಸ್ವಲ್ಪ ಜಾಸ್ತಿ ಸಿಗುತ್ತಲ್ವ, ಹಾಗಾಗಿ. ಇನ್ನು ಸ್ವಲ್ಪ ಟೈಮ್ ಹೋದರೆ ಮಾವಿನಕಾಯಿ ಸೀಸನ್, ಅವಾಗ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದು ಆ ಸೀಸನಲ್ಲಿ ಸಿಗುತ್ತಲ್ವ, ಹಾಗಾಗಿ ಅವಾಗ ಹಾಕಿ ಇಟ್ಕೊಳ್ಳೋದು. ನೋಡಿ ಕ್ಲೀನಾಗಿ ಮಾಗಿದೆ ನಿಂಬೆಹಣ್ಣು, ಅದಕ್ಕೆ ಇವತ್ತೇ ಉಪ್ಪಿನಕಾಯಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ನನಗೆ ಮ್ಯಾಂಗೋ ಪಿಕಲ್, ಲೆಮನ್ ಪಿಕಲ್ ಇದೆಲ್ಲ ಇಷ್ಟ ಆಗುತ್ತೆ. ಕೆಲವರು ನೆಲ್ಲಿಕಾಯಿ ಅಥವಾ ಬೇರೆದು ಹಾಕ್ತಾರಲ್ಲ, ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇನ್ನು ಅಂಗಡಿಯಿಂದ ತರೋದಾದರೆ ಚೂರು ಚೆನ್ನಾಗಿರೋದಿಲ್ಲ, ಹಾಗಾಗಿ ಮನೇಲೇ ಮಾಡ್ಕೊಳ್ಳೋದು. ನಿಂಬೆಹಣ್ಣನ್ನು ನಾನು ಉಪ್ಪಿಗೆ ಹಾಕಿದ್ನಲ್ಲ ಅದನ್ನು ತೆಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಬೌಲು ಕೂಡ ನೀರಿನ ಅಂಶ ಇರಬಾರ್ದು, ಕ್ಲೀನಾಗಿ ಒಣಗಿರಬೇಕು. ಒಂದು ಕಾಟನ್ ಬಟ್ಟೆ ಒರೆಸ್ಕೋಬೇಕು. ಆಮೇಲೆ ಅದಕ್ಕೆ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಆವಾಗಲೇ ನಾನು ಕುಟ್ಟಣಿಗೆಯಲ್ಲಿ ಪುಡಿ ಮಾಡಿದ್ನಲ್ಲ ಸಾಸಿವೆ ಹಾಗೆ ಜೀರಿಗೆನ, ಅದನ್ನು ಇವಾಗ ಆ್ಯಡ್ ಮಾಡಿದ್ದೀನಿ. ನಾನು ಫುಲ್ ಪೌಡರ್ ಏನು ಮಾಡೋಕ್ಕೆ ಹೋಗಲಿಲ್ಲ, ನಾನು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಪೌಡರ್ ಕೂಡ ಮಾಡ್ಕೋಬೋದು. ಅದನ್ನು ಹಾಕಿಬಿಟ್ಟು ನಾನು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕು. ನಾವು ಮನೇಲಿ ಮೆಣಸಿನ್ಕಾಯಿ ತಂದು ಒಣಗಿಸಿ ಪೌಡರ್ ಮಾಡಿರೋದು, ಅದನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಈಗ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಹಾಕಾದ್ಮೇಲೆ ಮತ್ತೆ ಅದನ್ನು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಏನು ಒಗ್ಗರಣೆ ಕೊಟ್ಟಿದ್ವಲ್ಲ ಆವಾಗ ಅದು ಕೂಡ ಫುಲ್ ತಣ್ಣಗಾಗಬೇಕು. ಅದು ಎಣ್ಣೆ ಬಿಸಿ ಇರಲೇಬಾರ್ದು, ಸ್ವಲ್ಪ ಕೂಡ ಬೆಚ್ಚಗಿದ್ರೂ ಕೂಡ ಬೇಗ ಹಾಳಾಗುತ್ತೆ, ಜಾಸ್ತಿ ದಿನ ಬರೋದಿಲ್ಲ ಆ ಥರ ಮಾಡ್ಕೊಬಿಟ್ರೆ. ಹಾಗಾಗಿ ಎಣ್ಣೆನ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಹಾಕೋಬೇಕು. ಇನ್ನು ಅದನ್ನು ಹಾಕಿ ಆದಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಆವಾಗಲೇ ಅದು ಡ್ರೈ ಅನಿಸ್ತಿತ್ತು, ಇವಾಗ ಎಣ್ಣೆ ಹಾಕಿದ ಮೇಲೆ ಸರಿಯಾಗಿದೆ. ಮಿಕ್ಸ್ ಮಾಡಿ ಆದಮೇಲೆ ನೀವು ಆವಾಗ ಉಪ್ಪು ಬೇಕಾದರೆ ಉಪ್ಪು ಹಾಕೋಬೋದು, ಇಲ್ಲ ಖಾರ ಬೇಕಾದರೆ ನೋಡಿ ನೀವು ಟೇಸ್ಟಿಗೆ ಹಾಕೋಬೋದು. ಆವಾಗಲೇ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಇವಾಗ ಹಾಕೋಬೋದು ಈ ಸಮಯದಲ್ಲಿ. ಆಮೇಲೆ ಅಷ್ಟು ಮಾಡಿ ಆದಮೇಲೆ ನಾನು ಅದೇ ಒಂದು ಕಂಟೈನರಿಗೆ ನಾನು ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಅದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ಅದನ್ನು ಒರೆಸಿ ಒಣಗಿಸಿ ಹಾಕ್ತಾರೆ, ಆದರೂ ಏನು ಅವಶ್ಯಕತೆ ಇಲ್ಲ, ಇದಕ್ಕೆ ಹಾಕಿದ್ರೆ ಚೆನ್ನಾಗೇ ಇರುತ್ತೆ, ಹಾಗಾಗಿ ಅದಕ್ಕೆ ಹಾಕ್ಕೊಂಡೆ. ನಮ್ಮನೇಲಿ ಮೊದಲಿಗೆಲ್ಲ ಹೇಗೆ ಮಾಡ್ತಿದ್ರು ಅಂದರೆ ಮಾವಿನಕಾಯಿನ ಒಂದು ದೊಡ್ಡ ಬಾಟಲಿಗೆ ಹಾಕಿ ಉಪ್ಪು ಹಾಕಿ ಇಟ್ಬಿಡ್ತಿದ್ರು.
ಯಾವಾಗಾದರೂ ಉಪ್ಪಿನಕಾಯಿ ಬೇಕಾದಾಗ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಳ್ತಿದ್ರು. ಅದು ಕೂಡ ಒಂಥರ ಚೆನ್ನಾಗೇ ಇರುತ್ತಲ್ವ. ಎಷ್ಟು ಬೇಕೋ ಅಷ್ಟು ಯಾವಾಗ ಬೇಕಾದರೂ ಹಾಕ್ಕೋಬೋದು, ಬೇಗನೂ ಹಾಳಾಗೋದಿಲ್ಲ. ಇನ್ನು ಉಪ್ಪಿನಕಾಯಿ ಅಂತೂ ರೆಡಿ ಆಯಿತು. ಅದನ್ನು ಮತ್ತೆ ನಾವು 4 to 5 ಡೇಸ್ ಇಟ್ಟರೆ ತುಂಬಾ ಚೆನ್ನಾಗಾಗುತ್ತೆ. ಅದು ಇವಾಗ ಬರೀ ಉಪ್ಪು ಹಿಡ್ದಿರುತ್ತಲ್ವ, ಇವಾಗ ಖಾರ ಹಾಕಿ ಇಟ್ಟರೆ ಇನ್ನೂ ಖಾರ ಎಲ್ಲ ಕ್ಲೀನಾಗಿ ಎಲ್ಲ ನಿಂಬೆಹಣ್ಣಿಗೂ ಇಟ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ದಿನ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡೋದು. ಇನ್ನು ನೈಟ್ ಡಿನ್ನರಿಗೆ ಅಂತ ಇವತ್ತು ಎಗ್ ಕರಿ ಹಾಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಮೊದಲಿಗೆನೆ ನಾನು ಎಗ್ನೆಲ್ಲ ಬೇಯೋಕೆ ಇಟ್ಕೊಂಡ್ಬಿಟ್ಟಿದ್ದೆ, ಬೇಗ ಆಗುತ್ತೆ ಆಮೇಲೆ ಅಂದ್ಬಿಟ್ಟು. ನಾನು ಮೊದಲಿಗೆನೆ ಎಗ್ಗನ್ನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಅದನ್ನು ನಾನು ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಆವಾಗಲೇ ನೋಡಿರ್ತೀರ, ಯಾಕಂದರೆ ಸ್ವಲ್ಪ ಟೇಸ್ಟು ಎಲ್ಲ ಮಸಾಲ ಅದಕ್ಕೆಲ್ಲ ಕ್ಲೀನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಹಾಗೆ ಮಧ್ಯ ಕಟ್ ಮಾಡಿದ್ದೀನಿ. ಇನ್ನು ಅದಕ್ಕೆ ಏನೆಲ್ಲ ಬೇಕು ಅಂದರೆ ಎಗ್ ಕರಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮೊದಲೇ ನಾನು ರೆಡಿ ಮಾಡ್ಕೊಬಿಡ್ತೀನಿ. ಇಲ್ಲಿಗೆ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕ್ಕೊಳ್ತೀನಿ. ಆಮೇಲೆ ಅದಕ್ಕೆ ಟೊಮೆಟೊ ಬೇಕಾಗುತ್ತೆ, ಆನಿಯನ್ ಬೇಕಾಗುತ್ತೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಬೇಕಾಗುತ್ತಲ್ವ. ಹಾಗಾಗಿ ಅದನ್ನು ಎಲ್ಲ ಮೊದಲಿಗೆ ತೊಗೊಬಿಡ್ತೀನಿ, ಮರ್ತೋಗುತ್ತೆ ಆಮೇಲೆ ಅಂದ್ಬಿಟ್ಟು. ಮಸಾಲ ಎಲ್ಲ ಆದರೆ ಅಲ್ಲೇ ಇರುತ್ತೆ, ಬೇಗ ಕೈಗೆ ಸಿಗುತ್ತೆ. ಆದರೆ ಈ ಟೊಮೆಟೊ, ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಇದೆಲ್ಲನೂ ಫ್ರಿಜ್ಜಲ್ಲಿ ಇರುತ್ತಲ್ವ. ಹಾಗಾಗಿ ಬೇಗನೆ ತೊಗೊಬಂದ್ಬಿಟ್ಟು ಕಟ್ ಮಾಡಲಿಕ್ಕೆ ಆಗದ. ಹಾಗಾಗಿ ಮೊದಲಿಗೆ ನಾನೆಲ್ಲ ಕಟ್ ಮಾಡಿಬಿಡ್ತೀನಿ. ಏನೆಲ್ಲ ಬೇಕೋ ತೊಗೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಎಲ್ಲ ಸರಿಯಾಗುತ್ತೆ, ಈಸಿ ಕೂಡ ಆಗುತ್ತೆ, ಮರ್ತೋಗೋದು ಇಲ್ಲ. ಇಲ್ಲಾಂದರೆ ಕೆಲವೊಂದು ಮರ್ತೋಗುತ್ತೆ. ಮೊದಲಿಗೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನಮಗೂ ಈಸಿ ಆಗುತ್ತೆ, ಮರ್ತೋಗೋದು ಇಲ್ಲ, ಎಲ್ಲನೂ ಕ್ಲೀನಾಗಿ ಇಟ್ಕೋಬೋದು. ನಾನು ಇಲ್ಲಿ 3 ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಹಾಗಾಗಿ 3 ಟೊಮೆಟೊ ಕೂಡ ನಾನು ಮಿಕ್ಸಿಗೆ ಮಾಡ್ಕೊಳ್ತೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ, ಇಷ್ಟನ್ನು ನಾನು ಟೊಮೆಟೊ ಹಾಗೆ 2 ಹಸಿಮೆಣಸಿನ್ಕಾಯಿನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದನ್ನು ಪ್ಯೂರಿ ಮಾಡ್ಕೋಬೇಕು. ಹಾಗಾಗಿ ಆಮೇಲೆ ನಾನು 1 ಆನಿಯನ್ ತೊಗೊಂಡಿದ್ದೀನಿ, ಅದನ್ನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸಣ್ಣ ಕೂಡ ಕಟ್ ಮಾಡ್ಕೋಬೋದು. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಮಿಕ್ಸಿ ಮಾಡ್ಕೊಳ್ತೀನಲ್ಲ ಟೊಮೆಟೊನ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಾತ್ರ. ಇನ್ನೂ ಸ್ವಲ್ಪ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ. ಆಮೇಲೆ ಪುದೀನ ಸೊಪ್ಪನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಮಸಾಲ ಮಾಡ್ಕೊಳ್ಳಿಕ್ಕೆ ಅಂದರೆ ಆನಿಯನ್ ಎಲ್ಲ ಹಾಕ್ತೀನಲ್ಲ ಅವಾಗ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ನಾನು ಟೊಮೆಟೊ ಎಲ್ಲ ಹಾಕ್ಕೊಳ್ತೀನಲ್ಲ ಮಿಕ್ಸಿಗೆ, ಅದಕ್ಕೆ ಕಾಯಿ ತುರಿ ಕೂಡ ಹಾಕ್ಕೊಳ್ತಿದ್ದೆ, ಬಟ್ ಇವತ್ತು ಹಾಕ್ಕೊಳ್ತಿಲ್ಲ, ಬರೀ ಟೊಮೆಟೊ ಕೂಡ ಹಾಕ್ಕೊಳ್ತಿದ್ದೀನಿ. ಇನ್ನು ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಇನ್ನು ಅದಕ್ಕೆ ಚಪಾತಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಗಾಗಿ ಚಪಾತಿ ಹಿಟ್ಟನ್ನು ಮೊದಲು ಮಾಡ್ಕೊಂಬಿಟ್ಟು ಆಮೇಲೆ ಎಗ್ ಕರಿ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ತೀನಿ. ಇದು ಎಲ್ರಿಗೂ ಗೊತ್ತೇ ಇರುತ್ತಲ್ವ, ಹಾಗಾಗಿ ನಾನೇನು ಹೇಳ್ತಿಲ್ಲ ಚಪಾತಿ ಹಿಟ್ಟು ಹೇಗೆ ಮಾಡೋದು ಅಂತ. ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸೈಡಿಗೆ ಇಟ್ಬಿಟ್ಟೆ. ಎಗ್ ಕರಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಚಕ್ಕೆ, 3 ಲವಂಗ, 1 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾನು 1 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ 1 ಆನಿಯನ್ ಹಾಗೆ 2 ಹಸಿಮೆಣಸಿನ್ಕಾಯಿನ ಈಗ ಹಾಕ್ಕೊಂಡಿದ್ದೀನಿ. ಇನ್ನು ಅದನ್ನು ಫ್ರೈ ಮಾಡಿಕೊಂಡು ಇನ್ನೊಂದು ಜಾರಿಗೆ ನಾನು ಆವಾಗಲೇ ಹೇಳಿದ್ನಲ್ಲ 3 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇವಾಗ ಆ ಆನಿಯನ್ ಟ್ರಾನ್ಸ್ಪರೆಂಟ್ ಆಗದೆ ಅಂದಾಗ ಸ್ವಲ್ಪ ಇವಾಗ ಅದನ್ನು ಮಸಾಲಾನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಚಪಾತಿಗೆ ಅಂತ ಎಲ್ಲ ಆದರೆ ಇನ್ನೊಂದು ಸ್ವಲ್ಪ ಟೊಮೆಟೊ ಹಾಗೆಯೇ ಕಾಯಿ ತುರಿ ಇದನ್ನೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಪ್ಯೂರಿ ಥರ ಆಗುತ್ತೆ. ಹಾಗಾಗಿ ನಿಮಗೆ ಚೆನ್ನಾಗಾಗುತ್ತೆ ಚಪಾತಿಗೆ, ಸ್ವಲ್ಪ ಗ್ರೇವಿ ಜಾಸ್ತಿ. ಟೊಮೆಟೊ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಅದನ್ನು ಕೂಡ ಹಾಕಿ ಸ್ವಲ್ಪ ಹಾಗೆಯೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಎಕ್ಸ್ಟ್ರಾ ನೀರು ಕೂಡ ಹಾಕ್ಕೊಂಡಿದ್ದೀನಿ, ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಎಗ್ ಹಾಕಿಬಿಟ್ಟು ಜಾಸ್ತಿ ಹೊತ್ತು ಬೇಯೋಕೆ ಬಿಡ್ತೀನಿ ಮಸಾಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ನೀರು ಹಾಕಿ ಆದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಪೆಪ್ಪರ್ ಪೌಡರ್ ಹಾಗೆ ಜೀರಿಗೆ ಪೌಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ಎಗ್ ಮಸಾಲ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಚಿಕನ್ ಮಸಾಲ ಹಾಕಿದ್ದೀನಿ. ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೊಸರು, ನೀವು ನಿಂಬೆ ರಸ ಕೂಡ ಹಾಕ್ಕೋಬೋದು, ಇಲ್ಲ ಮೊಸರು ಕೂಡ ಹಾಕ್ಕೋಬೋದು. ಇಷ್ಟನ್ನು ಹಾಕಿಬಿಟ್ಟು ಅದು ಕುದಿ ಬರ್ತಿರುತ್ತಲ್ಲ ಆವಾಗ ನಾನು ಮೊಟ್ಟೆನ ಹಾಕ್ಕೊಂಡಿದ್ದೀನಿ.
ಎಲ್ಲ ಮೊಟ್ಟೆನೂ ನಾನು ಮೊದಲಿಗೆ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಇನ್ನು ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಗಟ್ಟಿಯಾಗಬೇಕು. ಹಾಗಾಗಿ ಇನ್ನು ನಾನು ಕಾಫಿ ಮಾಡೋಕ್ಕಿತ್ತು, ಅದನ್ನು ಮಾಡಿಕೊಂಡು ಅಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಅಡುಗೆ ಮಾಡುವಾಗ ನಾವು ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ, ಎಣ್ಣೆ ಎಲ್ಲ ಅದೆಲ್ಲ ಸ್ಟವ್ ಮೇಲೆ ಆರಿರುತ್ತೆ, ಹಾಗೆ ಹಿಂದೆ ಟೈಲ್ಸಿಗೆಲ್ಲ. ಹಾಗಾಗಿ ಅದು ಕುದೀತಿತ್ತಲ್ವ ಮೊಟ್ಟೆ, ಹಾಗಾಗಿ ಕ್ಲೀನಾಗಿ ಎಲ್ಲನೂ ನಾನು ಆವಾಗಲೇ ಒರೆಸ್ಕೊಬಿಟ್ಟೆ. ಆವಾಗಲೇ ಮಾಡ್ಕೊಬಿಟ್ರೆ ಆಮೇಲೂ ಕೂಡ ಈಸಿ ಆಗುತ್ತೆ, ಆಮೇಲೆ ಕ್ಲೀನಾಗೂ ಕೂಡ ಇರುತ್ತೆ. ಇನ್ನು ಅದನ್ನೆಲ್ಲ ಮಾಡಿಬಿಟ್ಟು ಪಾತ್ರೆ ಏನಾದರೂ ವಾಶ್ ಮಾಡೋಕ್ಕಿದ್ರೆ ಆವಾಗಲೇ ನಾನು ಮಾಡ್ಕೊಬಿಡ್ತೀನಿ, ಟೈಮ್ ಕೂಡ ಸೇವ್ ಆಗುತ್ತೆ ಅಂತ. ಇನ್ನು ಎಗ್ ಕರಿ ಕೂಡ ರೆಡಿ ಆಯಿತು. ಎಗ್ ಕರಿಗೆ ಕಾಂಬಿನೇಷನಾಗಿ ಚಪಾತಿ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಡಿನ್ನರ್ ಕೂಡ ಮುಗೀತು. ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.